ಆರೆಳೆ ಸಿಲ್ಕ್ ದಾರ ತೊಗೊಂಡಿದ್ದೀನಿ. ಇದ್ರದ್ದು ಮೈದಾನ ಗ್ರೇ ಕಲರ್ ಇದೆ, ಅದಕ್ಕೆ ಗ್ರೇ ಕಲರ್ ದಾರಾನ ತೊಗೊಂಡಿದ್ದೀನಿ. ಪಿಂಕ್ ಬಾರ್ಡ್ರ್ ಇದೆ. ಫಸ್ಟ್ ಇದಕ್ಕೆ ಒಂದ್ಸಲಿ ಸೀರೆ ಒಳಗಡೆಯಿಂದ ನಾಟ್ ಹಾಕಿದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಸಲ ನಾಟ್ ಹಾಕಿ ಒಂದು ಮಣಿ ದಾರ ಮೇಲೆ ತಂದು ಒಂದು ಮಣಿ ಹಾಕಿ ನಾಟ್ ಹಾಕಿದ್ದೀನಿ. ಸೀರೆ ಒಳಗೊಂದು ಸಲ ನಾಟ್ ಹಾಕಿದ್ದೀನಿ. ಪುನಃ ಅದಕ್ಕೆ 6 ಚೈನ್ ಹಾಕಿ ಹಿಂದ್ಗಡೆಯಿಂದ ತೊಗೋಬೇಕಾಗಿತ್ತು, ನಾನು ಮುಂದ್ಗಡೆಯಿಂದ ತೊಗೊಂಡಿದ್ದೀನಿ. ಹಿಂದ್ಗಡೆಯಿಂದ ತೊಗೊಂಡು ನಾಟ್ ಹಾಕಿ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು 2ರಲ್ಲೊಂದು 2ರಲ್ಲೊಂದು ಆ ಥರ ಡಬಲ್ ಕ್ರೋಶಾನ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತಂದು 2ರಲ್ಲೊಂದು 2ರಲ್ಲೊಂದು ಈ ಥರ ನಾನು 12 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. 6 ಎಳೆ ದಾರಾನ ನಮ್ಮ ಮನೇಲಿರೋ 5 ಚೇರ್ದು ಸೋಫಾ ಸೆಟ್ಗೆ ಹಿಂದ್ಗಡೆಯಿಂದ ಸುತ್ತಕೊಂಡು 6 ಎಳೆ ಆದಮೇಲೆ 6 ಸೇರಿಸಿ ಒಂದು ಗಂಟು ಹಾಕಿ ಒಂದು ಖಾಲಿ ರೀಲ್ಗೆ ಸುತ್ಕೊಂಡಿದ್ದೀನಿ. ಈ ಸೂಜಿ ಮೇಲೆ ದಾರ ತಂದು ಈಗ ಇದನ್ನು 12 ಸಲ ಹಾಕಿ ಲಾಕ್ ಮಾಡ್ತೀನಿ. ಪುನಃ ದಾರ ಮೇಲೆ ತಂದು ಇನ್ನೊಂದು ಮಣಿ ಹಾಕಿ ಅದನ್ನು ಪಕ್ಕದಲ್ಲೇ ಲಾಕ್ ಮಾಡಿ ಐದು ಚೈನ್ ಹಾಕ್ತಾಯಿದ್ದೀನಿ. 3 ಡಬಲ್ ಕ್ರೋಶಾದ ಒಳಗೆ ಇದನ್ನು ಲಾಕ್ ಮಾಡ್ತೀನಿ. ಇದನ್ನು ನಾವು ತಿರುಗಿಸ್ಕೊಂಡು ಹಿಂದ್ಗಡೆಯಿಂದ ಲಾಕ್ ಮಾಡಿದ್ರೆ ನೀಟಾಗಿ ಬರುತ್ತೆ. ನಾನು ಮುಂದ್ಗಡೆಯಿಂದನೇ ಲಾಕ್ ಮಾಡಿದ್ದೀನಿ. ಪುನಃ ಡಬಲ್ ಕ್ರೋಶಗಳು ಲಾಕ್ ಆದಮೇಲೆ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಅದು 6 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ ಅದರೊಳಗಡೆ ಪೂರಾ 12 ಡಬಲ್ ಕ್ರೋಶಾ ಹಾಕ್ತೀನಿ. ಫುಲ್ ಸೀರೆ ಪಕ್ಕ ಇದೇ ರೀತಿ ಬರುತ್ತೆ. ಇದಕ್ಕೆ ನಾನು ಕುಚ್ಚೇನು ಕಟ್ತಾ ಇಲ್ಲ. ಫುಲ್ ಸೀರೆ ಇದೇ ರೀತಿ ಕ್ರೋಶಾ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇದನ್ನು ನಾನು ನನ್ನ ಚಾನಲಲ್ಲಿ ಶಾರ್ಟ್ ವಿಡಿಯೋಲು ಹಾಕಿದ್ದೀನಿ, ಅದರಲ್ಲೂ ನಾನು ಪೂರ್ತಿ ತೋರಿಸಿದ್ದೀನಿ. ಕ್ರೋಶಾ ನೋಡೋದೇ ಸುಲಭನೇ, ಆದರೆ ಹಾಕೋದು ಸ್ವಲ್ಪ ಕಷ್ಟನೇ. ಇದು ನಮಗೆ ತುಂಬ ವರ್ಷದಿಂದ ಪ್ರಾಕ್ಟೀಸ್ ಇರಬೇಕು. ಕಲಿಯೋರು ಬೇಗ ಕಲಿತಾರೇನೋ. ಪ್ರಾಕ್ಟೀಸ್ ಇದ್ದರೆ ಕ್ರೋಶಾ ಚೆನ್ನಾಗಿ ಹಾಕ್ಬೋದು. ಈ ಥರ ಮೈದಾನ ಗ್ರೇ ಬಾರ್ಡ್ರು ಪಿಂಕ್ ಇದೆ. ಇದು ಉಲ್ಲನ್ಗೆ ದಪ್ಪ ಕ್ರೋಶಾ ಬರುತ್ತೆ 10ನೇ ನಂಬರ್ದು. ಅದು ನೀವು ಉಲ್ಲನ್ ಚಿಕ್ಕ ಉಲ್ಲನ್ ತೊಗೊಂಡು ಆ ದಪ್ಪ ಕ್ರೋಶಾದಲ್ಲಿ ಉಲ್ಲನ್ ಪ್ರಾಕ್ಟೀಸ್ ಮಾಡಿದ್ರೆ ಈ ಸೀರೆ ಕ್ರೋಶಾ ಕಲಿಯೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಎಡಗಡೆ ಕೈಯಲ್ಲಿ ದಾರ ಸುತ್ಕೊಂಡು ಟೈಟಾಗಿ ಹಿಡ್ಕೋಬೇಕು, ಬಲಗಡೆ ಕೈಯಲ್ಲಿ ಕ್ರೋಶಾ ಟೈಟಾಗಿ ಹಿಡಿಬೇಕು, ಪುನಃ 2 ಹೆಬ್ಬೆರಳಲ್ಲಿ ಸೀರೆನೂ ಹಿಡಿಬೇಕು. ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಉಲ್ಲನ್ನಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಈಗ ಪುನಃ ನಾನು 12 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಫಸ್ಟು 12 ಡಬಲ್ ಕ್ರೋಶಾ ಹಾಕಿದ್ನಲ್ಲ ಅದು 3 ಡಬಲ್ ಚೈನ್ ಮಧ್ಯದಲ್ಲಿ 2ನೇ ಸಲದ್ದು ಕ್ರೋಶಾನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 2ನೇ ಸಲ 5 ಚೈನ್ ಹಾಕ್ಕೊಂಡು ಮೊದಲನೇದು 3ನೇ ಡಬಲ್ ಕ್ರೋಶದ ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು 2ನೇ ಸಲ 12 ಡಬಲ್ ಕ್ರೋಶಾ ಆದಮೇಲೆ ಪುನಃ ಒಂದು ಸೀರೆಗೆ ನಾಟ್ ಹಾಕಿ ಒಂದು ಮಣಿ ಹಾಕಿ ಮಣಿಗೆ ಗಂಟು ಹಾಕಿ ಅದು ಪುನಃ ಸೀರೆ ಒಳಗೆ ಲಾಕ್ ಮಾಡಿ
ಪುನಃ 5 ಚೈನ್ ಹಾಕಿ ಪುನಃ ಈ 12 ಚೈನ್ನಲ್ಲಿ 3ನೇ ಚೈನ್ ಮಧ್ಯದಿಂದ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಪುನಃ 12 ಡಬಲ್ ಕ್ರೋಶ ಶುರು ಮಾಡ್ತೀನಿ. ಲಾಕ್ ಮಾಡಿ ದಾರನ ಮೇಲೆ ತಂದು ಒಂದು ಮಣಿ ಹಾಕಿ ಪಕ್ಕದಲ್ಲಿ ಸೀರೆ ಒಳಗೆ ಇನ್ನೊಂದು ಸಲ ಲಾಕ್ ಮಾಡಿ, ಇದು ತುಂಬ ಸಣ್ಣ ಇಲ್ಲ ಬೀಡು, ಸ್ವಲ್ಪ ದಪ್ಪ ಬೀಡೆ ತೊಗೊಂಡಿದ್ದೀನಿ. ಇದು ಸಿಲ್ಕ್ ದಾರ ಸೀರೆ ಒಳಗೆ ಲಾಕ್ ಮಾಡ್ತೀನಿ. ಮಾಡಿ 5 ಚೈನ್, 5 ಚೈನ್ ಹಾಕಿ ಮೊದಲನೇ 12 ಚೈನ್ದ ಹಿಂದ್ಗಡೆ ತಿರುಗಿಸ್ಕೊಂಡು 3ನೇ ಚೈನ್ ಒಳಗೆ ಲಾಕ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ ಮಾಡೋಕ್ಕೆ. ಇದು ಕಂಚಿ ಸೀರೆ. ಇದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ.